ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ನಕ್ಷತ್ರ ತರಂಗ. ಇವತ್ತು ದಶಾಭುಕ್ತಿ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಫಸ್ಟ್ ಬ್ಯಾಚ್ ನಕ್ಷತ್ರ ತರಂಗ ಆಸ್ಟ್ರಾಲಜಿ ಕ್ಲಾಸಸ್ಸು 15 ದಿವಸಗಳ ಕಾಲ ಮಾರ್ಚ್ 30ನೇ ತಾರೀಕು ಸ್ಟಾರ್ಟ್ ಆಗ್ತಾ ಇದೆ. ಈವ್ನಿಂಗ್ ಬ್ಯಾಚ್ ಸಂಜೆ 8 ಗಂಟೆಯಿಂದ 9:30ವರೆಗೂ 1.5 ಗಂಟೆ ಕಾಲ ಝೂಮ್ ಆ್ಯಪ್ ಮುಖಾಂತರ ಲೈವ್ ಆಗಿ ಮನೆಯಲ್ಲೇ ಕಲಿತಕ್ಕಂಥದ್ದು ನೀವು ಮಾಡ್ಬೋದು. ಸೊ ಜ್ಯೋತಿಷ್ಯ ಕಲಿಯೋರು ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು. ನಮ್ಮ ವಾಟ್ಸಪ್ ನಂಬರ್ಗೆ ಕರೆ ಮಾಡಿ ಅಥವಾ ಒಂದು ಮೆಸೇಜ್ ಹಾಕಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸೀಟ್ ಮಾತ್ರ. ಆಲ್ರೆಡಿ ತುಂಬ ಜನ ಸೀಟ್ನ ಬುಕ್ ಮಾಡ್ಕೊಂಡಿದ್ದಾರೆ. ಇನ್ನು ಸ್ವಲ್ಪ ಸೀಟ್ಸ್ ಇದೆ. ಬೇಗ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ. ಓಕೆ, ಇವಾಗ ದಶಾಭುಕ್ತಿ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಯಾಕೆ ಇವತ್ತು ನೋಡಿ, ದಶಾಭುಕ್ತಿ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಒಂದು ದಶಾಭುಕ್ತಿ ಗೊತ್ತಿದ್ರೂ ಕೂಡ ಇದರಿಂದನೇ ಫಲ ಹೇಳ್ತಾ ಇದ್ದಾರಾ ಬೇರೆಯವರು ಗೊತ್ತಿಲ್ಲ. ಇವತ್ತು ಮದುವೆ ಜೀವನ ಅಂತ ತಗೊಳ್ಳಿ, ದಶಾಭುಕ್ತಿ ಅನ್ನೋ ಕಾನ್ಸೆಪ್ಟನ್ನ ಯಾರು ನೋಡ್ತಾನೆ ಇಲ್ಲ. ಗಣ ಕೂಟಕ್ಕೆ ಹೋಗ್ಬಿಡ್ತಾರೆ, ದೋಷ ಇದೆಯಾ ಅಂತ ಹೋಗ್ತಾರೆ, ಫೇಲ್ಯೂರು. ಇದಕ್ಕೆ ಒಳ್ಳೆ ಪ್ರೂಫ್ ಏನು ಗೊತ್ತಾ? ಇವತ್ತು ಕೋರ್ಟಲ್ಲಿ ಡಿವೋರ್ಸ್ ಕೇಸ್ ಅಷ್ಟೊಂದು ಡಿವೋರ್ಸ್ ಕೇಸ್ ಆದರೂ ಕೂಡ ಜನಗಳು ಇವತ್ತು ಗಣ ಕೂಟ ನೋಡೋದು ಬಿಡ್ತಾ ಇಲ್ಲ, ದೋಷ ನೋಡೋದು ಬಿಡ್ತಾ ಇಲ್ಲ, ತನ್ನ ಮಕ್ಕಳು ಜೀವನನ ಹಾಳು ಮಾಡೋದು ಬಿಡ್ತಾ ಇಲ್ಲ. ಇದು ಬುದ್ಧಿನೂ ಬರಲ್ಲ ಅಥವಾ ಮತ್ತೊಂದು ದೇವ್ರ ಮೈಂಡ್ ಕೊಟ್ಟಿಲ್ವೋ ಗೊತ್ತಿಲ್ಲ. ಬಟ್ ತಪ್ಪು ಶಾಸ್ತ್ರದಿಂದ ತಪ್ಪಾಗ್ತಾ ಇದೆ ಇಡೀ ಜಗತ್ತಲ್ಲಿ. ಇವಾಗ ನಾನೊಬ್ಬ ಹೇಳ್ತಾ ಇರ್ಬೋದು ಇದೆಲ್ಲ ಸುಳ್ಳು ಅಂತ, ಬಟ್ ಜಗತ್ತೇನು ಮಾಡುತ್ತೆ ಅಂದರೆ ಕಲಿಯುಗದಲ್ಲಿ, ಸರ್ ಅವರು ಗಣಕೂಟ ಹೇಳ್ತಾರೆ, ಈ ಪ್ರಾಣಿ ಆ ಪ್ರಾಣಿ ಅಂತ ಹೇಳ್ತಾರೆ, ನೀವು ಯಾವುದೋ ದಶಾಭುಕ್ತಿ ಅಂತ ಹೇಳ್ತಾ ಇದ್ದೀರಾ. ದಶಾಭುಕ್ತಿನ ಫೈನಲ್ ಸಕಲ ಶಾಸ್ತ್ರಗಳಲ್ಲಿ ಕೊಟ್ಟಿರೋದು ಜ್ಯೋತಿಷ್ಯದಲ್ಲಿ. ದಶಾಭುಕ್ತಿನಲ್ಲಿರ್ತಕ್ಕಂಥ ಸೀಕ್ರೆಟ್ಸ್ ಬಿಟ್ಟು ನಾವೇನೇ ಬೇರೆ ನೋಡೋಕ್ಕೋದ್ರೂ ಕೂಡ ಫೇಲ್ಯೂರ್ ಆಗ್ತೀವಿ. ದಶಾಭುಕ್ತಿಗಳಲ್ಲಿ ನಿಮ್ಮ ಹಣೆ ಬರ ಹೆಂಗಿದೆ ಅಂತ ಹೇಳಾಕ್ಬಿಡುತ್ತೆ. ಮುಂದೆ ನನ್ನ ಹಣೆ ಬರ ಬದಲಾಗುತ್ತಾ ಅದನ್ನು ಹೇಳುತ್ತೆ. ಸರ್ ಜೀವನದಲ್ಲಿ ಕಷ್ಟ ಬೀಳ್ತಾನೆ ಇದ್ದೀನಿ, ನೆಕ್ಸ್ಟ್ ಏನಾದರೂ ನಂಗೆ ಒಳ್ಳೇದಾಗುತ್ತಾ? ನಿಮಗೆ ನೆಕ್ಸ್ಟ್ ದಶ ಯಾವುದು ಬರುತ್ತೆ ಅದು ಚೆನ್ನಾಗಿದ್ರೆ ಒಳ್ಳೇದಾಗುತ್ತೆ. ಸರ್ ಜೀವನದಲ್ಲಿ ಸೂಪರ್ ಆಗಿದ್ದೀನಿ, ಇವಾಗ ನೆಕ್ಸ್ಟ್ ಹಿಂಗೆ ಕಂಟಿನ್ಯೂ ಆಗುತ್ತಾ ಇಲ್ಲ ಕೆಳಗೆ ಬೀಳ್ತೀರಾ? ನೆಕ್ಸ್ಟ್ ದಶ ಹೇಳುತ್ತೆ. ಭುಕ್ತಿಗಳು ಕೂಡ ಹೇಳುತ್ತೆ. ಆದರೆ ಮೇಯ್ನು ನಮಗೆ ದಶ ನಿಮಗೆ ಡಿಸೈಡ್ ಮಾಡಿಟ್ಟಿರುತ್ತೆ. ನಿನಗೆ ಮದುವೆ ಜೀವನ ಹಿಂಗೆ ಇರಬೇಕು, ಜಾಬ್ ಜೀವನ ಹಿಂಗೆ ಇರಬೇಕು, ಹೆಲ್ತ್ ಹಿಂಗೆ ಇರಬೇಕು, ಲಿಟಿಗೇಷನ್ ಹಿಂಗೆ ಇರಬೇಕು. ಪ್ರತಿಯೊಂದು ಕೂಡ ದಶದಲ್ಲಿದೆ. ದಶಾಭುಕ್ತಿ ಸಿಸ್ಟಮ್ನ ನಾವು ನೋಡಿಲ್ಲ ಅಂದರೆ ಜೀವನ ತಪ್ಪು ಗೈಡೆನ್ಸಲ್ಲಿ ಏನು ಬೇಕಾದರೂ ಆಗ್ಬೋದು. ಇವತ್ತು ಕಲಿಯುಗ ಏನಾಗುತ್ತೆ, ಎಲ್ಲಿ ಕಡಿಮೆ ಸಿಗುತ್ತೆ, ಕಡಿಮೆ ಫೀಸ್ ಸಿಗುತ್ತೆ, ಸಣ್ಣ ಪುಟ್ಟ ಹೇಳ್ತಾರೆ, ಓಡೋದು. ಕೇಳ್ಕೊಂಡ್ರೆ ಸಾಕು ಓಕೆ, ದುಡ್ಡು ಉಳಿಸೋದು ಒಂದು ಕಡೆ ಓಕೆ ಜನಗಳ್ದು. ಬಟ್ ರಾಂಗ್ ಗೈಡ್ ತೊಗೊಂಡ್ರೆ ಪೆಟ್ಟು ಎಲ್ಲಿಂದ ಕೊಡ್ತಾನೆ ದೇವರು? ಸರಿಯಾಗಿ ಕೊಡ್ತಾನೆ. ನೋಡ್ಕೋಬೇಕು ಜೀವನದಲ್ಲಿ. ಯಾಕೆಂದರೆ ಒಂದು ಗೈಡ್ ಸಾಕು ಜೀವನ ಹಾಳಾಗೋಕ್ಕೆ. ಒಂದೇ ಒಂದು ಗೈಡು, ಅದು 50 ರೂಪಾಯಿಂದ ಹಾಳಾಗ್ಬೋದು, 10 ರೂಪಾಯಿಂದ ಹಾಳಾಗ್ಬೋದು, ಫ್ರೀಯಿಂದನೂ ಹಾಳಾಗ್ಬೋದು. ಒಂದು ಗೈಡೆನ್ಸ್ ತಪ್ಪಾದರೆ. ಯಾಕೆ ಗೈಡೆನ್ಸ್ ಇಂಪಾರ್ಟೆಂಟು ಅಂತ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಜೀವನದಲ್ಲೂ ನಾನು ಪೆಟ್ಟುಗಳನ್ನ ತುಂಬ ತಿಂದಿದ್ದೀನಿ. ಒಂದು ರಾಂಗ್ ಗೈಡಿಂದ, ಒಂದೇ ಒಂದು ರಾಂಗ್ ಗೈಡ್, 30 ಸೆಕೆಂಡ್ ರಾಂಗ್ ಗೈಡಿಂದ ಸಿಕ್ಕಾಪಟ್ಟೆ ಪೆಟ್ಟು ತಿಂದಿದ್ದೀನಿ. ಸೊ ನನ್ನ ಅನುಭವ ಇದೆಯಲ್ಲ, ನಾನು ಅದನ್ನು ನಿಮಗೆ ಹೇಳ್ತಾ ಇರ್ತೀನಿ. ನನ್ನ ಜೀವನದಲ್ಲಿ ದೇವರು ಕೊಟ್ಟು ಮಾಡ್ಕೋನು ಹಿಂದಗಡೆಯಿಂದ, ಸಣ್ಣ ವಯಸ್ಸಿಂದನು. ಅದಕ್ಕೆ ಇವತ್ತು ಈ ಸ್ಥಾನದಲ್ಲಿ ಕೂತ್ಕೊಂಡು ನಿಮಗೆ ಹೇಳ್ತಾ ಇರೋದು. ನನಗೇ ಪೆಟ್ಟು ಗೊತ್ತಿಲ್ಲ ಅಂದರೆ ನಿಮ್ಮ ಪೆಟ್ಟುಗಳ ಬಗ್ಗೆ ನನಗೇನು ಗೊತ್ತಾಗತ್ತೆ ಅಲ್ವಾ? ಸೊ ದಶಾಭುಕ್ತಿನಲ್ಲಿ ಒಂದು ಮದುವೆ ಜೀವನ ಹೆಂಗಿರುತ್ತೆ ಅಂತ ಹೇಳುತ್ತೆ. ನಿಮ್ಮ ಪಾರ್ಟ್ನರ್ದು ನೀವು ನೋಡ್ಕೋಬೋದು. ಸೊ ಇದನ್ನೆಲ್ಲ ನಾವು ಕ್ಲಾಸಲ್ಲಿ ಕಳಿಸ್ಕೊಡ್ತೀವಿ. ದಶಾಭುಕ್ತಿ ನೋಡೋದು ಹೆಂಗೆ, ನಿಮ್ಮ ಮದುವೆ ಜೀವನ ಚೆನ್ನಾಗಿದೆಯಾ, ಚೆನ್ನಾಗಿಲ್ಲ ಅಂದರೆ ಹೆಂಗೆ ಮಡಿಕೊಳ್ಳೋಕ್ಕಾಗದೇ ಇದ್ರೂ ದೇವ್ರ ಇಚ್ಛೆಗೆ ಹೆಂಗೆ ಬಿಡಬೇಕು. ಸೊ ಪ್ರತಿಯೊಂದು ಸೀಕ್ರೆಟ್ ಕೂಡ ನಮ್ಮ ಕ್ಲಾಸಸ್ಸಲ್ಲಿರುತ್ತೆ. ಓದಕ್ಕೆ ಬಂದಿಲ್ಲ ಅಂದರೂ ಪರವಾಗಿಲ್ಲ. ಸರ್ ನಾನು 1ನೇ ಕ್ಲಾಸ್ ಓದಿದ್ದೀನಿ, 7ನೇ ಕ್ಲಾಸ್ ಓದಿದ್ದೀನಿ, ನಂಗೆ ನಾಲೆಡ್ಜೇ ಇಲ್ಲ, ಸೇರ್ಕೋಬೋದು. ಇದಕ್ಕೆ ಡಿಗ್ರಿ ಮಾಡಿರ್ಬೇಕಾ, ಅದು ಮಾಡಿರ್ಬೇಕಾ ಅವೆಲ್ಲ ಇಲ್ಲ. ಕಲಿಯೋ ಇಂಟ್ರೆಸ್ಟ್ ಇದೆಯಾ, ನೀವು ಕಲ್ತ್ಬಿಡ್ತೀರಾ. ಇಂಟ್ರೆಸ್ಟ್ ಇಲ್ವಾ, ಕಲಿಯೋಕ್ಕಾಗಲ್ಲ. ಸೊ ಜ್ಯೋತಿಷ್ಯ ಶಾಸ್ತ್ರನ ಅದೃಷ್ಟ ಇರೋರೇ ಕಲಿತಾರೆ ಅಂತ ಶಾಸ್ತ್ರದಲ್ಲಿ ಬರೆದಿದ್ದಾರೆ. ಯಾರು ಕಲಿಯಲ್ಲ ಅದೃಷ್ಟ ಇಲ್ಲ ಅಂತಲೇ ಅರ್ಥ. ಅದರಲ್ಲಿ ಮುಲಾಜೆ ಇಲ್ಲ. ಏಕೆಂದರೆ ಹಣೆ ಬರದಲ್ಲಿ
ಇಂತಿಂಥವರೇ ಕಲಿಬೇಕು ಅಂತ ಇರುತ್ತೆ, ಇಷ್ಟಿಷ್ಟೇ ಅರ್ಥ ಮಾಡ್ಕೋಬೇಕು ಅಂತ ಇರುತ್ತೆ, ಇಷ್ಟಿಷ್ಟೇ ಒಳ್ಳೇದು ಮಾಡ್ಕೋಬೇಕು ಅಂತ ಇರುತ್ತೆ, ಕೆಟ್ಟದ್ರಿಂದ ಅವಾಯ್ಡ್ ಮಾಡ್ಕೋಬೇಕು ಅಂತ ಇರುತ್ತೆ. ಪ್ರತಿಯೊಂದು ಡಿಸೈಡೆಡ್ ವೀಕ್ಷಕರೇ. ಸೊ ದಶಾಭುಕ್ತಿ ಅಂತಕ್ಕಂಥದ್ದು ಲೈಫಲ್ಲಿ ನಿಮಗೆ ಟರ್ನಿಂಗ್ ಪಾಯಿಂಟ್ ಕೊಡುತ್ತೆ. ಆ ಟರ್ನಿಂಗ್ ಪಾಯಿಂಟ್ ನೋಡ್ಕೋಬೇಕು ಜೀವನದಲ್ಲಿ. ನಮಗೆ ಆ ಟರ್ನಿಂಗ್ ಪಾಯಿಂಟ್ಸ್ ಗೊತ್ತಿಲ್ಲ ಅಂದರೆ ಏನಾಗುತ್ತೆ, ರಾಂಗ್ ಪ್ಲ್ಯಾನಿಂಗ್ ಮಾಡ್ತೀವಿ. ನೋಡಿ, ಜೀವನದಲ್ಲಿ ಅವ್ರವ್ರ ಕರ್ಮಕ್ಕೆ ತಕ್ಕಂತೆ ಎಲ್ಲರೂ ಪ್ಲ್ಯಾನ್ ಮಾಡ್ತಾರೆ. ಎಲ್ಲ ವ್ಯಕ್ತಿಗಳ ಥರ ಎಲ್ಲರೂ ಇಲ್ಲ ಇವತ್ತು, ಕರೆಕ್ಟ್ ಅಲ್ವಾ? ಅವನಿಗೆ ಬುದ್ಧಿ ಜಾಸ್ತಿ ಇರ್ಬೋದು, ಅವನ ಥರ ನಮಗಿರಬೇಕು ಅಂತ ಏನಿಲ್ಲ, ನಮಗೆ ಸ್ವಲ್ಪ ಬುದ್ಧಿ ಕಡಿಮೆ ಇರ್ಬೋದು, ಇನ್ನೊಬ್ಬ ಮೀಡಿಯಮ್ ಆಗಿರ್ಬೋದು. ಸೊ ಇದು ಕರ್ಮದ ಲೆವೆಲ್ಲು. ಆದರೆ ನಾವೇನೇ ಪ್ಲ್ಯಾನ್ ಮಾಡಿದರೂ ಕೂಡ ನಮ್ಮ ದಶಾಭುಕ್ತಿ ಚೆನ್ನಾಗಿದ್ರೆ ಸಕ್ಸಸ್ ಹೆಂಗೆ ಅಂದರೆ, ಒಂದು ವಿಡಿಯೋ ಮಾಡಬೇಕು ಅಂದರೆ ಹಿಂಗೆ ಕ್ರಿಯೇಟಿವಿಟಿ ಮಾಡಬೇಕು, ಹಿಂಗೆ ಸಖತ್ತ ಮಾಡಬೇಕು, ಏನೇನೇ ಇರುತ್ತೆ. ಒಂದು ಜಾತಕನೇ ಚೆನ್ನಾಗಿಲ್ಲ, ವಿಡಿಯೋ ವ್ಯೂಸೇ ಆಗಲ್ಲ, ಅಥವಾ ಲಾಭ ಬರಲ್ಲ. ಯಾವನೋ ಒಬ್ಬ ತಿಪ್ಪೆ ಒಳಗೆ ಮಾಡ್ದ, ಯಾವುದೋ ಚರಂಡಿ ಒಳಗಡೆ ಮಾಡ್ದ ನಿಂತ್ಕೊಂಡು, ಅವನ ಹಣೆ ಬರದಲ್ಲಿ ದಶಾಭುಕ್ತಿ ಚೆನ್ನಾಗಿತ್ತು ಅಂದರೆ ಲಕ್ಷಾಂತರ ಕೋಟ್ಯಾಂತರ ವ್ಯೂಸ್ಗೋಗುತ್ತೆ. ಸೊ ಇದ್ರ ಸೀಕ್ರೆಟ್ ಏನು ಅಂದರೆ, ಪ್ರಯತ್ನದ ಜೊತೆಗೆ ಅದೃಷ್ಟ ಇರಬೇಕು. ಅದೃಷ್ಟ ಚೆಕ್ ಮಾಡದೆ ದಶಾಭುಕ್ತಿ. ಮೈಂಡಲ್ಲಿ ಇಟ್ಕೊಳ್ಳಿ, ನಂಗೆ ಟ್ಯಾಲೆಂಟ್ ಇದೆ ಸರ್, ಎಫರ್ಟ್ ಹಾಕೋ ಇಂಟ್ರೆಸ್ಟ್ ಇದೆ, ಎಲ್ಲ ಯೋಗ್ಯತೆಗಳಿದೆ, ಬಟ್ ಜೀವನದಲ್ಲಿ ಸಕ್ಸಸ್ ಆಗೋಕ್ಕಾಗ್ತಿಲ್ಲ. ಆ ಸಕ್ಸಸ್ ಆಗುತ್ತಾ ಇಲ್ವಾ ಅಂತ ಹೇಳದೆ ಈ ದಶಾಭುಕ್ತಿಗಳು. ಆ ದಶಾಭುಕ್ತಿನಲ್ಲಿ ಸಕ್ಸಸ್ ಇಲ್ಲ ಅಂದರೆ ತಿಪ್ಪೂರ್ ಲಾಗ ಹೊಡೆದ್ರೂ ಆಗಲ್ಲ, ನಿಮಗೆ ಎಷ್ಟೇ ಟ್ಯಾಲೆಂಟ್ ಇರಲಿ, ಆಗೋಕ್ಕೂ ಆಗಲ್ಲ. ಆದರೆ ಒಂದು ಸೀಕ್ರೆಟ್ ಇದೆ, ಅದನ್ನು ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಜೀವನ ನಡೆಸೋಕ್ಕೆ ದೇವರು ಯಾವತ್ತೂ ಪ್ರಾಬ್ಲಮ್ ಕೊಡಲ್ಲ. ಕಲಿಯುಗದಲ್ಲಿ ಎಲ್ಲರಿಗೂ ಊಟ ಬಟ್ಟೆ ಕೊಡ್ತಾನೆ ದೇವರು, ಪ್ರತಿಯೊಬ್ಬರಿಗೂ ಕೊಡ್ತಾನೆ. ಬಟ್ ಇಲ್ಲಿ ಬೀಳ್ತಾ ಇರೋದು ಎಲ್ಲಿ ಅಂದರೆ, ನಾವುಗಳು ಆಸೆಯಿಂದ ಅಷ್ಟೇ, ಬೇರೆ ಏನಿಲ್ಲ. ನಮ್ಮ ಆಸೆ ಹೆಂಗಿರುತ್ತೆ, ನಮ್ಮ ಕರ್ಮಫಲ ಹೆಂಗಿರುತ್ತೆ, ನಾವು ಹಂಗಾಡ್ತಾ ಇರ್ತೀವಿ. ಆಸೆ ಕಂಟ್ರೋಲ್ ಇಲ್ಲ, ಕೋಪ ಕಂಟ್ರೋಲ್ ಇಲ್ಲ ಅಂದರೆ ಸ್ವಲ್ಪ ಸಮಸ್ಯೆಗಳು ಬರುತ್ತೆ. ಆದರೆ ನಿಮ್ಮ ಆಸೆ ಎಲ್ಲಿ ಗಂಟ ಪಡ್ಬೋದು, ನಿಮ್ಮ ಜಾತಕದ ದಶಾಭುಕ್ತಿ ಹೇಳುತ್ತೆ. ಕೋಪ ಇದ್ರೂ ಕೂಡ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು, ನಿಮ್ಮ ದಶಾಭುಕ್ತಿ ಹೇಳುತ್ತೆ. ಇಲ್ಲ ನಾನು ಹಾಳಾಗೋಗ್ತೀನಿ, ನಿಮ್ಮ ಜಾತಕನೇ ಹೇಳುತ್ತೆ ನೀನು ಹಾಳಾಗೋಗ್ತೀಯ ಅಂತ, ಪಕ್ಕ ಹೇಳುತ್ತೆ. ಆದರೆ ಅದನ್ನು ಹೆಂಗೆ ನೀವು ಚೇಂಜ್ ಮಾಡ್ಕೋತೀರ ನಿಮಗೆ ಬಿಟ್ಟಿದ್ದು. ಬಟ್ಟು ಶಾಸ್ತ್ರದಲ್ಲೊಂದಿದೆ ಕರ್ಮಫಲ, ಸ್ವಭಾವ. ಹಾವಿನ ಸ್ವಭಾವ ಹಾವಿಂದು, ಹಸುವಿನ ಸ್ವಭಾವ ಹಸುವಿಂದು. ಸ್ವಭಾವದ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಹಾವು ಒಂದು ಸಮಸ್ಯೆಯಲ್ಲಿದ್ದಾಗ ಅದಕ್ಕೇನೋ ಏಟಾಗಿದೆ, ಏನೋ ಒಂದು ಗಾಯಕ್ಕೆ ಔಷಧಿ ಹಾಕಕ್ಕೆ ಹೋಗ್ತೀರಾ, ಅಥವಾ ಎಲ್ಲೋ ಪೆಟ್ರೋಲ್ ಒಳಗಡೆ ಸಿಗಾಕೊಂಡಿದೆ ಬಚಾವ್ ಮಾಡೋಕ್ಕೆ ಹೋಗ್ತೀರಾ. ಇರಪ್ಪ ನಾನು ಬಚಾವ್ ಮಾಡ್ತೀನಿ ಅಂದರೆ ಮುಟ್ಟಿದ ತಕ್ಷಣ ಕುಕ್ಕುತ್ತೆ ಅದು. ಯಾಕೆ ಹೇಳಿ? ನೀನು ಒಳ್ಳೆಯವನೋ ಕೆಟ್ಟವನೋ ಅಂತ ನೋಡಲ್ಲ, ಅದ್ರ ಸ್ವಭಾವ ಏನೋ ಹತ್ರ ಬಂದಾಗ ಕುಕ್ಕೋದು. ಹಂಗೇನೆ ಜಾತಕದಲ್ಲಿ ದಶಾಭುಕ್ತಿನಲ್ಲಿ ನಿಮ್ಮ ಸ್ವಭಾವಗಳಿರುತ್ತೆ. ನಿಮ್ಮ ಸ್ವಭಾವ ಚೇಂಜ್ ಆಗಲ್ಲ, ಅದನ್ನೇ ನೋಡ್ಕೋಬೋದು. ನಾನು ಹಿಂಗೇ ಇರ್ತೀನ, ಆದರೆ ನಿಮ್ಮ ಸ್ವಭಾವ ನಿಮ್ಮ ಕರ್ಮಫಲದಿಂದ ಚೇಂಜ್ ಆಗುತ್ತಾ ನೆಕ್ಸ್ಟ್ ದಶದಲ್ಲೇನಾದರೂ ನೋಡ್ಕೋಬೋದು. ಸೊ ಈ ದಶಾಭುಕ್ತಿಗಳಲ್ಲಿ ನಿಮ್ಮ ಪ್ರತಿಯೊಂದು ಸೀಕ್ರೆಟ್ಸ್ ಕೂಡ ಭಗವಂತ ಕೊಟ್ಟಿರ್ತಾನೆ. ಯಾಕೆಂದ್ರೆ ನಂದು 8 ವರ್ಷದ ಅನುಭವ. ಈ ಕಾನ್ಫಿಡೆನ್ಸ್ ಬಿಲ್ಡ್ ಆಗಬೇಕು ಅಂದರೆ ಸುಮ್ಮನೆ ಅಲ್ಲ, 1,00,000ಕ್ಕೂ ಹೆಚ್ಚು ಜಾತಕಗಳನ್ನ ನೋಡಿ ಅನುಭವ ಪಡ್ಕೊಂಡಿದ್ದೀನಲ್ಲ, ಆ ಒಂದು ಕಾನ್ಫಿಡೆನ್ಸ್. ಪ್ರತಿಯೊಬ್ಬರು ಎಸ್ ಸರ್ ಅಂತ ಹೇಳ್ತಾರಲ್ಲ, ನಾನು ಹೇಳಿದಾಗ ಒಂದು ಗುಣ ಆಗಿರ್ಬೋದು, ಒಂದು ಫಲ ಆಗಿರ್ಬೋದು, ಆದಾಗ ಆಗಿರ್ಬೋದು, ಎಸ್ ಅಂದಾಗ ಅಲ್ಲಿರೋ ಕಾನ್ಫಿಡೆನ್ಸು ಬಂದೇ ಬರುತ್ತೆ. ಜ್ಯೋತಿಷ್ಯ ನಿಜ ಎಷ್ಟು ಸತ್ಯ ಇದೆ ಅನ್ನೋದು ನನಗೆ ಅರ್ಥ ಆಗಿದೆ. ಆ ಅನುಭವದಿಂದಲೇ ನಿಮಗೆ ಟ್ರೈನ್ ಮಾಡ್ತಾ ಇರೋದು. 95% ಡೆಫಿನೆಟ್ಲಿ ಸಕ್ಸಸ್ ಆಗಿದೆ ನನ್ನ 8 ವರ್ಷದ ಅನುಭವದಲ್ಲಿ. ಇನ್ನೊಂದು 5% ಜನ ಹೇಳ್ತಾರಲ್ಲ ಸ್ವಭಾವ ಅಲ್ಲೆಲ್ಲ ಸಮಸ್ಯೆ ಇದೆ ಅವ್ರದ್ದು. ಓಕೆ, ಸೊ ಇಷ್ಟು ಸಣ್ಣದಾಗೊಂದು ದಶಾಭುಕ್ತಿ ಬಗ್ಗೆ ಹೇಳಿದ್ದೀನಿ, ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಯಾರ್ಯಾರು ಕ್ಲಾಸ್ ಜಾಯ್ನ್ ಆಗ್ತೀರಾ, ನಿಮ್ಮ ಜೀವನದ ಅದೃಷ್ಟವನ್ನು ನೀವು ನೋಡ್ಕೋಬೋದು. ಕೆಟ್ಟದಿದ್ದರೂ ನಾನು ಯಾವ ರೀತಿ ಜೀವನ ಮಾಡಬೇಕು ಸಖತ್ತಾಗಿ ಹೇಳ್ಕೊಡುತ್ತೆ ನಿಮ್ಮ ದಶಾಭುಕ್ತಿ. ಒಳ್ಳೇದಿದ್ದರೆ ಯಾವ ರೀತಿ ಎಫರ್ಟ್ ಆಗಿ ತೊಗೋಬೇಕು, ಯಾವ್ಯಾವ ಟೈಮಲ್ಲಿ ನೀವು ಇದು ಮಾಡ್ಕೋಬೇಕು ಹೇಳುತ್ತೆ ದಶಾಭುಕ್ತಿ. ಇದು ದುರ್ಲಾಭ ಈ ವಿದ್ಯೆ ಸಿಗ್ತಿರೋದು, ಅದು ಕಡಿಮೆ ಫೀಸ್ಗೆ. ಬರೀ 6,300 ರೂಪಾಯಿ ಕೊಡ್ತಾ ಇದ್ವಿ, 11,300 ರೂಪಾಯಿ. ಇದನ್ನು ಎಲ್ಲರಿಗೂ ಒಳ್ಳೇದಾಗಲಿ, ಫಸ್ಟ್ ಫ್ಯಾಚ್ ಆಫರ್ ಅಂತ ಕೊಟ್ಟಿದ್ದೀವಿ, ತಗೊಳ್ಳಿ, ಚೆನ್ನಾಗಿರಿ, 4 ಜನಕ್ಕೆ ಒಳ್ಳೇದು ಮಾಡಿ ಅಷ್ಟೇ. ಹೇಳಿದ್ನಲ್ಲ, ಅದು ನಿಮ್ಮ ಸ್ವಭಾವನೆ, ಯಾರ್ಯಾರು ಹೆಂಗಿರ್ತಾರೆ ಅನ್ನೋದು. ಬಟ್ ಜಗತ್ತಿಗೆ ಒಳ್ಳೇದಾಗಬೇಕು ಅನ್ನೋದು ದೇವರ ಒಂದು ಇಚ್ಛೆ. ನಾವೆಲ್ಲ ಪಾತ್ರಧಾರಿಗಳು, ದೇವ್ರು ಆಡಿಸ್ದಂಗೆ ನಾವು ಆಡ್ತೀವಿ, ಬಟ್ ನಮ್ಮ ಕರ್ಮಫಲದಲ್ಲಿ ಇದ್ದಂಗೆ ದೇವ್ರು ಆಡಿಸ್ತಾನೆ. ಆ ಹೆಂಗೆ ಆಡಿಸ್ತಾನೆ ಅನ್ನೋದನ್ನು ದಶಾಭುಕ್ತಿಯಲ್ಲಿ ನಾವು ನೋಡ್ಕೋಬೋದು. ನನ್ನ ಹೆಂಗೆ ಆಡಿಸ್ತಾನೆ ದೇವರು? ಒಳ್ಳೆ ಬುದ್ಧಿ ಕೊಡ್ತಾನ, ಒಳ್ಳೆ ದುಡ್ಡು ಕೊಡ್ತಾನ, ಒಳ್ಳೆ ಆರೋಗ್ಯ ಕೊಡ್ತಾನ,
ಆರಾಮಾಗಿರ್ತೀನ ಲೈಫಲ್ಲಿ, ಲಕ್ಸುರಿಯಾಗಿರ್ತೀನ, ಇಲ್ಲ ಕೆಟ್ಟದಾಗಿರ್ತೀನ, ಸಾಲ ಮಾಡ್ಕೊಂಡಿರ್ತೀನ, ಇಲ್ಲ ಅವಮಾನ ಪಡ್ಕೊಂಡೇ ಇರ್ತೀನ, ಸ್ಟ್ರೆಸ್ಸಲ್ಲೇ ಇರ್ತೀನ. ಸೊ ಪ್ರತಿಯೊಂದು ಕೂಡ ದಶಾಭುಕ್ತಿನಲ್ಲಿರುತ್ತೆ. ಸೊ ಇಂಥ ಶಾಸ್ತ್ರ ಕಲ್ತ್ಕೋಬೇಕು ಅಂದರೆ ನೀವು ಮಾರ್ಚ್ 30ಕ್ಕೆ ಜಾಯ್ನ್ ಆಗಿ 15 ದಿನದಲ್ಲಿ ಪ್ರಿಡಕ್ಷನ್ ಲೆವೆಲ್ವರೆಗೂ ನಾವು ಹೇಳ್ಕೊಡ್ತೀವಿ. ಬೇಸಿಕ್ಕಿಂದ ಹಿಡಿದು ಪ್ರಿಡಕ್ಷನ್ ಲೆವೆಲ್. ಇನ್ನೊಬ್ಬ ವ್ಯಕ್ತಿಗೂ ಕೂಡ ನೀವು ಹೇಳ್ಬೋದು, ನಿಮ್ಮ ಹಣೆ ಬರ ಹಿಂಗೆ ಇದೆ, ಇಷ್ಟರ ಮಟ್ಟಿಗೆ ಸಕ್ಸಸ್ ಇದೆ, ನಿಮ್ಮದು ನೋಡ್ಕೊಳ್ಳಿ, ಇನ್ನೊಬ್ರಿಗಾದರೂ ಹೇಳ್ಕೊಳ್ಳಿ, ನೀವೇ ಬಿಟ್ಟಿದ್ದು. ಸೊ ಮತ್ತೊಂದು ಮಗದೊಂದು. ಓಕೆ, ಇಷ್ಟನ್ನು ಹೇಳ್ತಾ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.